ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತೆ ಜೋರಾಯ್ತು ಅಮೆರಿಕ ಇರಾನ್ ಹಾರ್ಮುಜ್ ಸಂಘರ್ಷ. ಇರಾನ್ ಬಂದರುಗಳಿಗೆ ನಿರ್ಬಂಧದ ಶಾಕ್ ನೀಡಿದಂತ ಅಮೆರಿಕ ಇರಾನ್ ಪ್ರವೇಶಿಸುವ ಹಡಗುಗಳಿಗೆ ನಿರ್ಬಂಧ ಹೇರಿದೆ ಯುಎಸ್. ಇರಾನ್ ಪ್ರವೇಶಿಸುವಂತ ಹಡಗುಗಳಿಗೆ ಯುಎಸ್ ಈಗ ನಿರ್ಬಂಧವನ್ನ ಹೇರ್ತಾ ಇದೆ. ಹಾರ್ಮುಜ್ ಜಲಸಂಧಿ ಕಂಟ್ರೋಲ್ಗೆ ಮುಂದಾದಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಜಲಸಂಧಿಯಿಂದ ಹೊರಟಿದ್ದ 2 ಹಡಗುಗಳು ಈಗ ವಾಪಸ್ ಆಗಿವೆ. ಈ ಮೂಲಕ ತನ್ನ ಹಿಡಿತವನ್ನ ಸಾಧಿಸೋದಕ್ಕೆ ಟ್ರಂಪ್ ಮುಂದಾಗ್ತಿದ್ದಾರೆ. ಇತ್ತ ಹಾರ್ಮುಜ್ ಬಳಿ ಥೈಲ್ಯಾಂಡ್ ಸರಕು ಹಡಗು ಮೇಲೆ ಅಟ್ಯಾಕ್ ಆಗಿರುವಂತದ್ದು. ಟೋಲ್ ಕಟ್ಟದೆ ಹೋಗ್ತಿದ್ದಕ್ಕೆ ಇರಾನ್ ದಾಳಿ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಹಡಗಿನಲ್ಲಿ ಇದ್ದಂತ 23 ಸಿಬ್ಬಂದಿಯಲ್ಲಿ 3 ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಹೀಗಾಗಿ ಈಗ ಶಂಕೆ ವ್ಯಕ್ತವಾಗ್ತಾ ಇದೆ. ನೋಡಿ, ಈಗ ಹಾರ್ಮುಜ್ ಜಲಸಂಧಿಯ ಸಂಘರ್ಷ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಹಾರ್ಮುಜ್ ಜಲಸಂಧಿ ಕಂಟ್ರೋಲ್ನಲ್ಲಿರೋದು ಇರಾನ್ ಹತ್ರ, ಆದ್ರೆ ಈಗ ಅಮೆರಿಕ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇನ್ನು ಈ ಹಾರ್ಮುಜ್ ಜಲಸಂಧಿಯಲ್ಲಿ ಅಲ್ಲಲ್ಲಿ ವಾಟರ್ ಮೈನ್ಸ್ ಕೂಡ ಇದ್ದಾವೆ. ಅವು ಯಾವಾಗ ಬೇಕಿದ್ರೂ ಸ್ಫೋಟ ಆಗ್ಬಹುದು ಅನ್ನುವಂತ ಆತಂಕ ಇದೆ. ಹಂಗಿದ್ರೂ ಕೂಡ ಈಗ ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗುವಂತ ಹಡಗುಗಳ ಮೇಲೆ ಅಮೆರಿಕ ಈಗ ಕಂಟ್ರೋಲ್ ಸಾಧಿಸ್ತಾ ಇದೆ. ಟೋಲ್ ಕಟ್ಟದೆ ಹೋಗ್ತಾ ಇದ್ದಿದ್ದಕ್ಕೆ ಇರಾನ್ ದಾಳಿಯ ಬಗ್ಗೆನೂ ಕೂಡ ಈಗ ಶಂಕೆ ವ್ಯಕ್ತವಾಗ್ತಾ ಇದೆ. ಇರಾನ್ ದಾಳಿ ಮಾಡಬಹುದು ಅನ್ನುವಂಥ ಆತಂಕ ಇದ್ದೇ ಇದೆ. ಯಾಕೆಂದ್ರೆ ಈಗಾಗಲೇ ಇರಾನ್, ಇಸ್ರೇಲ್, ಅಮೆರಿಕ ಈ ಒಂದು ಸಂಧಾನ ಮಾತುಕತೆ ಏನಿದೆ ವಿಫಲ ಆಯಿತು. 21 ಗಂಟೆ ಮಾತುಕತೆ ನಡೆಸಿದ್ರು ಕೂಡ ಯಾವುದೇ ಷರತ್ತುಗಳು ಇರಾನ್ಗೂ ಇಷ್ಟ ಆಗಿಲ್ಲ, ಮತ್ತೊಂದು ಕಡೆ ಅಮೆರಿಕಾಗೂ ಒಪ್ಪಿಗೆ ಆಗಿಲ್ಲ. ಹೀಗಾಗಿ ಸಂಧಾನ ಮಾತುಕತೆ ಬಿದ್ದೋಯ್ತು.